ಅದಕ್ಕಾಗಿ ಬಂಧುಗಳೇ, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಏನೋ ಮರಾಠಿ ರಾಜಭಾರ ಮಾಡಂಗಿದ್ದಾರೆ. ಮರಾಠಿಗರಿಗೆ ಇನ್ಮೇಲೆ ಕಾಗದ ಪತ್ರಗಳನ್ನ ಮರಾಠಿಲಿ ಕೊಡ್ತೀನಿ ಅಂತ ಹೇಳಿ ನನಗೆ ಗೊತ್ತಾಯ್ತು. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ, ನಿಮ್ಮ ರಾಜ್ಯ ಯಾವುದು ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ರಾಜ್ಯ ಗೊತ್ತಿದ್ರೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಿದ್ದೆ ನಾನು. ಆದ್ರೂ ಹೇಳ್ತೀನಿ, ಈ ಜಿಲ್ಲಾಧಿಕಾರಿ ನೀವು ಅರ್ಥ ಮಾಡ್ಕೋಬೇಕು. ಕರ್ನಾಟಕದ ಆಡಳಿತ ಭಾಷೆ ಕನ್ನಡ, ಈ ನೆಲದ ಭಾಷೆ ಕನ್ನಡ, ಇಲ್ಲಿಯ ಜನರ ಭಾಷೆ ಕನ್ನಡ. ಈ ಭಾರತದೊಳಗಡೆ ಭಾಷಾ ರಾಜ್ಯಗಳನ್ನ ಮಾಡಿದ್ದು ಭಾಷೆಯ ಆಧಾರದ ಮೇಲೆ, ಪ್ರಾಂತ್ಯಗಳ ಆಗಿದ್ದು ಭಾಷೆಯ ಆಧಾರದ ಮೇಲೆ. ಕರ್ನಾಟಕದಲ್ಲಿ ಕನ್ನಡಿಗರು ಅನ್ನೋ ಕಾರಣಕ್ಕೆ ಇಲ್ಲಿ ಆಡಳಿತ ಭಾಷೆ, ಜನರ ಭಾಷೆ ಕನ್ನಡ ಆಯ್ತು. ಇವತ್ತು ಮಹಾರಾಷ್ಟ್ರದಲ್ಲಿ ಮರಾಠಿಗಳು ಹಾಗೆ ಮರಾಠಿ ಭಾಷೆಗಾಗಿ ಹೋರಾಟ ಮಾಡ್ತಾರಲ್ಲ, ಹಾಗೆ ಕನ್ನಡದ ನೆಲದಲ್ಲಿ ಜಿಲ್ಲಾಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ನೀವು ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು, ಕನ್ನಡದಲ್ಲೇ ಜಿಲ್ಲಾಡಳಿತ ನಡಿಬೇಕು. ಅದು ಬಿಟ್ಟು ಮರಾಠಿ ಪ್ರೇಮ ವ್ಯಕ್ತಪಡಿಸಿರೆ, ಮರಾಠಿ ಪರವಾಗಿ ಧ್ವನಿ ಎತ್ತಿರೆ, ಮರಾಠಿಲಿ ಕಾಗದ ಪತ್ರ ಕೊಟ್ರೆ, ಜಿಲ್ಲಾಧಿಕಾರಿಗಳೇ ನೀವು ಕರ್ನಾಟಕಕ್ಕೆ ಬೇಡ, ಕನ್ನಡದ ನಾಡಿಗೆ ಬೇಡ, ಬೆಳಗಾವಿಗೆ ಬೇಡ. ನೀವು ನಿಮಗೆ ಇಷ್ಟ ಬಂದಂತ ರಾಜ್ಯಕ್ಕೆ ವರ್ಗಾವಣೆ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಭಾರಿ ಖುಷಿ ಆಗತ್ತೆ. ಅದು ಬಿಟ್ಟು ನಮ್ಮ ರಾಜ್ಯದ ಆಡಳಿತ ಭಾಷೆ ಅದು ಕನ್ನಡ. ಕನ್ನಡದಲ್ಲೇ ಇಲ್ಲಿ ಜಿಲ್ಲಾಡಳಿತ ಯಾವುದೇ ಅಧಿಕಾರವನ್ನ ಮಾಡಬೇಕು ಹೊರತು ಮರಾಠಿ ಪ್ರೇಮವನ್ನು ವ್ಯಕ್ತಪಡಿಸಬೇಡಿ. ಮರಾಠಿ ಅಭಿಮಾನ ಇದ್ರೆ ಬೇಕಾದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬಿಡಿ, ಈ ನೆಲದಲ್ಲಿ ಮರಾಠಿ ಪ್ರೇಮ ಬೇಡ ಅಂತ ಹೇಳ್ತಾ, ಹಾಗೆ ನಮ್ಮ ಈ ಜಿಲ್ಲೆಯ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಅವರ ಮನೆ ಭಾಷೆ ಕನ್ನಡ, ಆದರೆ ಅವರು ವ್ಯಕ್ತಪಡಿಸೋದು, ಪ್ರೀತಿ ತೋರಿಸೋದು, ರಾತ್ರಿ ಒಳ ಒಪ್ಪಂದಗಳನ್ನ ಮಾಡಿಕೊಳ್ಳೋದು ಅದು ಮರಾಠಿಗರ ಜೊತೆಯಲ್ಲಿ, MES ಜೊತೆಯಲ್ಲಿ, ಮರಾಠಿಗರ ವೋಟ್ ಬ್ಯಾಂಕಿಗೋಸ್ಕರ ನಿಮ್ಮ ಕಳ್ಳ ಒಪ್ಪಂದಗಳನ್ನ ಬಿಟ್ಟು ಇನ್ಮೇಲಾದ್ರೂ ಕನ್ನಡಿಗರು ಅಂತ ಸ್ವಾಭಿಮಾನದಿಂದ ಬದುಕಿರೆ ಭಾರಿ ಚೆನ್ನಾಗಿರುತ್ತೆ. ಆ ಶಕ್ತಿ ಸೌಧ, ಕನ್ನಡದ ಶಕ್ತಿ ಸೌಧ, ವಿಧಾನಸೌಧ ಆ ಮೆಟ್ಲು ಹತ್ತಿ ಬರುವಾಗ ನಿಮಗೆ ಸ್ವಾಭಿಮಾನ ಇದ್ರೆ ಬೆಳಗಾವಿ ಕನ್ನಡಿಗರಿಗೆ ಮೋಸ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿ ಆ ವಿಧಾನಸೌಧಕ್ಕೆ ಬನ್ನಿ. ಇಲ್ಲದೆ ಹೋದ್ರೆ ಬರಬೇಡಿ, ವಿಧಾನಸೌಧಕ್ಕೆ ಬರಬೇಡಿ. ನಿಮಗೆ ಯಾವ ನೈತಿಕತೆ ಇಲ್ಲ ವಿಧಾನಸೌಧಕ್ಕೆ ಬರಕ್ಕೆ. ಕರ್ನಾಟಕದ ಸರ್ಕಾರದ ಮಂತ್ರಿಗಳ ಆಗಕ್ಕೆ ನಿಮಗೆ ನೈತಿಕತೆ ಬೇಕು ಅನ್ನೋದಾದ್ರೆ ಕನ್ನಡ ಪ್ರೀತಿ ಮಾಡಿ, ಕನ್ನಡಿಗರನ್ನ ಪ್ರೀತಿ ಮಾಡಿ, ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ, ಕನ್ನಡಿಗರ ಹಿತವನ್ನ ಕಾಪಾಡಿ, ಬೆಳಗಾವಿ ಹಿತವನ್ನ ಕಾಪಾಡಿ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳಗಾವಿಯ ಕನ್ನಡಿಗರಿಗೆ, ಕರ್ನಾಟಕದ ಕನ್ನಡಿಗರು, ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಯಾವತ್ತಿಗೂ ಇರುತ್ತೆ, ಯಾವ ಕಾಲಕ್ಕೂ ಇರುತ್ತೆ. ನೀವು ಈ ಗೂಂಡಾಗಳಿಗೆ ಹಂಚಬೇಡಿ, ಈ ಗೂಂಡಾಗಳಿಗೆ ಎದುರಬೇಡಿ. ಈ ಗೂಂಡಾಗಳನ್ನ ಸದೆಬಡಿಯೋದು ಹೇಗೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ಕಾಲಕ್ಕೆ ಬೆಂಗಳೂರಲ್ಲಿದ್ದಂತ ಗೂಂಡಾಗಳು ಇವತ್ತು ಬೆಂಗಳೂರು ತಣ್ಣಗಿದೆ ಅಂದ್ರೆ ಅದು ಕನ್ನಡಿಗರ ತಾಕತ್ತು. ಅದಕ್ಕಾಗಿ ಬೆಳಗಾವಿಲಿ ಅಂತ ಪುಂಡಾಟಿಕೆ ಬಿಟ್ಟು ನ್ಯಾಯ ಬದುಕ್ರಿ. ಈ ನೆಲದ ಭಾಷೆ ಕಲೀರಿ, ಈ ನೆಲ ಪ್ರೀತಿಸಿ. ನಿಮಗೆ ಸತ್ರೆ ಇದೇ ಕರ್ನಾಟಕದಲ್ಲಿ ಉಳೋದು, ಅಷ್ಟು ತಪ್ಪಲ್ಲ. ಹಾಗಾಗಿ ಕನ್ನಡದ ಪ್ರೀತಿ, ಕರ್ನಾಟಕದ ಪ್ರೀತಿ, ಕನ್ನಡಿಗರ ಪ್ರೀತಿ ಗಳಿಸೋ ಕೆಲಸ ಮಾಡಬೇಕು ಹೊರತು ಇಲ್ಲಿ ಮಳೆ ಬಿದ್ರೆ ಮಹಾರಾಷ್ಟ್ರದಲ್ಲಿ ಛತ್ರಿ ಹಿಡಿಯೋ ಕೆಲಸವನ್ನ ಬಿಟ್ಬಿಡಿ. ಇವತ್ತು ನೋಡಿ, ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಈ ನಾಡಿನ ಮಹಾನ್ ಸಾಹಿತಿಗಳು, ಕನ್ನಡಕ್ಕೆ ಜ್ಞಾನಪೀಠವನ್ನ ತಂದುಕೊಟ್ಟಂತ ಬೇಂದ್ರೆ ಅವರು ಕನ್ನಡ ಪ್ರೀತಿ ಮಾಡಿದ್ರು, ಕನ್ನಡವನ್ನ ಪ್ರೀತಿ ಮಾಡಿದ್ರು, ಕನ್ನಡ ಗೌರವಿಸಿರು, ಕನ್ನಡದಲ್ಲಿ ದೊಡ್ಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು.
ಇವತ್ತು ಕನ್ನಡಿಗರು ಬೇಂದ್ರೆಯನ್ನ ಮನೆ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅಂತ ಒಳ್ಳೆ ಕನ್ನಡಿಗರು ನೀರು ಕೇಳಿದ್ರೆ ಪಾನಕ ಕೊಡುವಂತ ಕನ್ನಡಿಗರ ಆ ಅಭಿಮಾನ ಅಂತ ಕಳಕಳಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕನ್ನಡಿಗರ ಜೊತೆಯಲ್ಲಿ ನಿಮ್ಮ ಸಂಘರ್ಷ ಅಲ್ಲ, ಇದು ಕನ್ನಡಿಗರು ಎದುರಲ್ಲ, ಅಂಜಲ್ಲ, ಅಳಕಲ್ಲ. ಯಾವುದೋ ಕಾಲದಲ್ಲಿ ನಿಮ್ಮ ಪುಂಡಾಟಿಕೆ ಗುಂಡಾಗಿರಿ ಯಾವುದೋ ಕಾಲದಲ್ಲಿ ಮಾಡಿದ್ರು ಅಂತ ಹೇಳಿ ಈಗ ಮಾಡಕ್ ಬಂದ್ರೆ ಇಲ್ಲಿ ನಡೆಯಲ್ಲ, ಈಗ ನಡೆಯಲ್ಲ. ಕರವೆಯ ಕೆಚ್ಚನೆಯ ಕಲಿಗಳು, ಈ ನೆಲದ ಹುಲಿಗಳು ನಿಮ್ಮ ಜೀವ ಸಮೇತ ತಿಂದಾಕ್ಬಿಡ್ತಾರೆ. ಹುಷಾರಾಗಿರಿ ಅನ್ನೋ ಮಾತನ್ನ ಹೇಳ್ತಾ